ಸತ್ಯ ಸ್ಪರ್ಶ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ರೈತರು ವೈಜ್ಞಾನಿಕವಾಗಿ ಕೃಷಿ ಮಾಡಿದರೆ ಹೆಚ್ಚು ಉತ್ಪಾದನೆ ಮಾಡಬಹುದಾಗಿದೆ. ಆಧುನಿಕ ತಂತ್ರಜ್ಞಾನದ ಪರಿಣಿತಿ ಪಡೆದರೆ 70 ರಿಂದ 120 ಟನ್ ವರೆಗೆ ಕಬ್ಬು ಬೆಳೆಯಬಹುದಾಗಿದೆ. ರೈತರು ಎಐ ತಂತ್ರಜ್ಞಾನವನ್ನು ಬಳಸಿಕೊಂಡು ಕಬ್ಬು ಬೆಳೆಯನ್ನು ಅಭಿವೃದ್ಧಿಗೊಳಿಸಬೇಕು ಎಂದು ಕೆಂಗೇರಿ ವಿಶ್ವ ಒಕ್ಕಲಿಗರ ಮಠದ ಪೀಠಾಧ್ಯಕ್ಷ ಡಾಕ್ಟರ್ ನಿಶ್ಚಲಾನಂದ ಸ್ವಾಮೀಜಿಯವರು ಹೇಳಿದರು. ಪಾಂಡವಪುರ ರೈಲ್ವೆ ನಿಲ್ದಾಣದ ಬಳಿ ಇರುವ ಪಿಎಸ್ಎಸ್ಕೆ ಪ್ರೌಢಶಾಲೆಯಲ್ಲಿ ನಿರಾಣಿ ಸುಗರ್ಸ್ ಹಾಗೂ ಕೃಷಿಕ ಸಮಾಜ ಬುಧವಾರ ಆಯೋಜಿಸಿದ್ದ ಕಬ್ಬು ಬೆಳೆಯಲ್ಲಿ ಕೃತಕ ಬುದ್ಧಿ ಮತ್ತೆ ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ರೈತರು ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಬೆಳೆಯಲ್ಲಿ ಹೆಚ್ಚು ಇಳುವರಿ ಪಡೆಯಬೇಕಾಗಿದೆ. ಜಿಲ್ಲೆಯ ರೈತರು ಅಗತ್ಯಕ್ಕಿಂತ ಹೆಚ್ಚಾಗಿ ನೀರನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು. ಪ್ರಸ್ತುತದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಎಐ ತಂತ್ರಜ್ಞಾನವನ್ನು ಬಳಸಲಾಗುತ್ತಿದೆ. ರೈತರು ಎಐ ತಂತ್ರಜ್ಞಾನವನ್ನು ಬಳಸಿಕೊಂಡು ಆ ಮೂಲಕ ಸುಸ್ಥಿರತೆಯನ್ನು ಹೊಂದಬೇಕು. ನಿರಾಣಿ ಸುಗರ್ಸ್ ಕಂಪನಿಯವರು ರೈತರಿಗೆ ಕಬ್ಬು ಬೆಳೆಯುವಲ್ಲಿ ಕೃತಕ ಬುದ್ಧಿಮತ್ತೆಯ ಬಗ್ಗೆ ಕಬ್ಬು ಬೆಳೆಗಾರರಿಗೆ ತರಬೇತಿ ನೀಡುತ್ತಿರುವುದು ಸ್ವಾಗತಾರ್ಹವಾಗಿದೆ ಎಂದರು. ಇಲ್ಲಿನ ನಿರಾಣಿ ಸುಗರ್ಸ್ನವರು ಪಿಎಸ್ಎಸ್ಕೆ ಕಾರ್ಖಾನೆಯನ್ನು ಗುತ್ತಿಗೆ ಪಡೆಯುವಾಗ ರೈತರಲ್ಲಿ ಪರ ವಿರೋಧವಿತ್ತು. ರಾಜ್ಯದಲ್ಲಿ ಹೆಸರು ಮಾಡಿರುವ ಪಿಎಸ್ಎಸ್ಕೆಯನ್ನು ಹೇಗೆ ನಡೆಸುತ್ತಾರೆ ಎಂಬ ಅನುಮಾನ ಮತ್ತು ಆತಂಕ ರೈತರಲ್ಲಿ ಇತ್ತು. ಆದರೆ ನಿರಾಣಿ ಸುಗರ್ಸ್ನವರು ಕಾರ್ಖಾನೆಯನ್ನು ವಹಿಸಿಕೊಂಡು ತುಂಬಾ ಚೆನ್ನಾಗಿ ನಿರ್ವಹಣೆ ಮಾಡುತ್ತಿರುವುದರಿಂದ ಈ ಭಾಗದ ರೈತರಿಗೆ ಅನುಕೂಲವಾಗಿದೆ ಎಂದು ಶ್ಲಾಘಿಸಿದರು. ಶಾಲೆಯ ಅಭಿವೃದ್ಧಿಗೊಳಿಸಲು ಸಲಹೆ. ಪಿಎಸ್ಎಸ್ಕೆ ಕಾರ್ಖಾನೆಯ ಆಡಳಿತದಲ್ಲಿರುವ ಪ್ರೌಢಶಾಲೆಯ ಅಭಿವೃದ್ಧಿಗೆ ನಿರಾಣಿ ಸುಗರ್ಸ್ನವರು ಸಹಕರಿಸಬೇಕಾಗಿದೆ. ಕಾರ್ಖಾನೆಯ ಸಿಎಸ್ಆರ್ ಅನುದಾನದಲ್ಲಿ ಈ ಶಾಲೆಯ ಅಭಿವೃದ್ಧಿಗೆ ದೇಣಿಗೆ ನೀಡಬೇಕು ಎಂದು ಸಲಹೆ ನೀಡಿದರು. ಮಂಡ್ಯ ಜಂಟಿ ಕೃಷಿ ನಿರ್ದೇಶಕ ಜಿಎಸ್ ಜಯಸ್ವಾಮಿ ಮಾತನಾಡಿ, ರೈತರು ಕಬ್ಬು ಬೆಳೆಯಲು ಹನಿ ನೀರಾವರಿ ಬಳಸಿಕೊಳ್ಳಬೇಕು. ಉತ್ತಮ ಬೀಜ ಹಾಗೂ ಸಮರ್ಪಕವಾಗಿ ನೀರು ನಿರ್ವಹಣೆ ಮಾಡಬೇಕು. ಕಬ್ಬು ಬೆಳೆಯಲ್ಲಿ ಇಳುವರಿಯನ್ನು ಹೆಚ್ಚಿಸಿಕೊಳ್ಳಬೇಕು. 100 ಟನ್ ಕಬ್ಬು ಬೆಳೆಯುವವರ ಕ್ಲಬ್ ಮಾಡಿಕೊಳ್ಳಬೇಕು. ಈ ಕ್ಲಬ್ನ ಬೆಳೆಗಾರರು ಪರಸ್ಪರ ಚರ್ಚೆ ಸಂವಾದ ನಡೆಸಿಕೊಂಡು ಕಬ್ಬು ಅಭಿವೃದ್ಧಿಗೆ ಮಾಡಿ 100 ರಿಂದ 120 ಟನ್ ಕಬ್ಬು ಬೆಳೆಯುವಂತಾಗಬೇಕು. ಆ ಮೂಲಕ ಕಬ್ಬು ಬೆಳೆಗಾರರಿಗೆ ಮಾದರಿಯಾಗಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ತಜ್ಞರಿಂದ ಉಪನ್ಯಾಸ ಹಾಗೂ ಕಬ್ಬು ಬೆಳೆಯಲ್ಲಿ ಕೃತ ಬುದ್ಧಿಮತ್ತೆ ಎಐ ತಂತ್ರಜ್ಞಾನ ಅನುಷ್ಠಾನ ನೇರ ಪ್ರದರ್ಶನ ಮತ್ತು ಮಾಹಿತಿ ವಿನಿಮಯ ನಡೆಯಿತು. ತಂತ್ರಜ್ಞರಾದ ವಿಸಿ ಫಾರ್ಮ್ ವಿವಿಯ ಡಾಕ್ಟರ್ ಕೆವಿ ಕೇಶವಯ್ಯ, ಪೂನಾದ ಬೇಸಾಯ ತಜ್ಞರಾದ ಗೌರವ ಬಿಜ್ವೆ, ಕೃಷಿಕೇಶ್ ರಾಥೋಡ್, ನಿರಾಣಿ ಸಕ್ಕರೆಯ ಸಂಸ್ಥೆಯ ಉಪ ಪ್ರಬಂಧಕ ಡಾಕ್ಟರ್ ಸಂಜಯ್ ಯಲಶೆಟ್ಟಿ ಅವರು ಉಪನ್ಯಾಸ ನೀಡಿದರು. ನಿರಾಣಿ ಸುಗರ್ಸ್ ಕಂಪನಿಯ ಮುಖ್ಯಸ್ಥ ರಾಜೇಂದ್ರ ಪಟ್ಟಣ ಸೆಟ್ಟೆ, ಕೃಷಿಕ ಸಮಾಜದ ಅಧ್ಯಕ್ಷ ಕೆಎನ್ ಚಂದ್ರಶೇಖರ್, ಸಹಾಯಕ ಕೃಷಿ ನಿರ್ದೇಶಕ ಮಂಜುನಾಥ್ ಇತರರ ಉಪಸ್ಥಿತರಿದ್ದರು. ಕಬ್ಬು ಬೆಳೆಗಾರರು ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿದರು. ಎಲ್ಲ ಅಧಿಕಾರಿ ಜೊತೆ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ರು. ಅಶೋಕ್ ಕೂಡ ಅವ್ರು ಚಾಟ್ ಬಂದಿದ್ದಾರೆ. ಅವರು ಕೂಡ ಹೇಳಿದ್ರು ನಾನು ಕಬ್ಬು ಬೆಳೆದಿದ್ದೀನಿ ಅಂತ ಸಾಕಷ್ಟು ವಿಷಯಗಳು ಹೇಳಿದ್ರು. ಈಗ ಅವರ ಎನ್ವೈರನ್ಮೆಂಟ್ ಬಹಳ ಬೇಕಾಗುತ್ತೆ. ಫ್ಯಾಕ್ಟರಿ ಜೊತೆ ಡಿಸ್ಕಷನ್ ಮಾಡಿಕೊಂಡು ನಮ್ಮ ರೈತರಿಗೆ ನೀವು ಬೀಜಗಳನ್ನ ಕೊಡಬೇಕು, ಗೊಬ್ಬರ ಕೊಡಬೇಕು, ಸಹಾಯಧನ ಕೊಡಬೇಕು, ಕೃಷಿಕ ಒಂದು ಕೃತಕ ಬುದ್ಧಿಮತ್ತೆ ಏನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಬೇಕಾದ ಸೌಕರ್ಯಗಳನ್ನು ಕೊಡಬೇಕು ಅಂತೇಳಿ ಫ್ಯಾಕ್ಟರಿಯ ನಮ್ಮ ಏನು ಘಟಕದ ಮುಖ್ಯಸ್ಥರ ಜೊತೆ ಸಂಪರ್ಕ ಸದಾ ಇಡಬೇಕಾಗುತ್ತೆ ಅಂತ ಅವರಿಗೆ ವಿಶೇಷವಾಗಿ ತಿಳಿಸ್ತಾ ನಮ್ಮ ಮುನಿಗೌಡರು ಬಿಡಿಯವರು ಬಂದಿದ್ದಾರೆ. ಹಾಗೆ ನಮ್ಮ ಕೃಷಿಕ ಸಮಾಜದ ಈ ಭಾಗದ ಅಧ್ಯಕ್ಷರು ನಮ್ಮ ಚಂದ್ರಶೇಖರ್ ಬಹಳ ಮುಕ್ತ ಜೀವಿ, ಏನಾದ್ರು ಮಾಡಬೇಕು ರೈತರಿಗೆ, ಈ ಕೃಷಿಕ ಸಮಾಜದ ಅಧ್ಯಕ್ಷನಾಗಿದೆ ಅಂತೇಳಿ ಅವರು ಕೂಡ ಬಹಳಷ್ಟು ವಿಷಯಗಳನ್ನ ತಿಳ್ಕೊಳ್ಳಿಕ್ಕೆ ಮತ್ತು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ಉಪಸ್ಥಿತಿಯನ್ನು ಗೌರವಿಸ್ತೇನೆ. ಹಾಗೆ ನಮ್ಮ ಕೃಷಿ ವಿಜ್ಞಾನಿಗಳು ಮಂಡ್ಯ ಕೃಷಿ ವಿಶ್ವವಿದ್ಯಾಲಯದ ಬಂದಿರುವಂತ ಸನ್ಮಾನ್ಯ ಕೇಶವಯ್ಯನವರು, ಅವರಿಗೆ ಕಡಿಮೆ ಸಮಯ ಸಿಕ್ತು, ಆದ್ರೂ ಅವರು ಹೇಳಿದ್ರು ಮಣ್ಣು ನೀರು ಇವೆರಡು ಚೆನ್ನಾಗಿಟ್ಕೊಳ್ಳಿ, ಮಣ್ಣು ನೀರು ಇವೆರಡನ್ನು ಚೆನ್ನಾಗಿಟ್ಕೊಳ್ಳಿ, ನಿಮ್ ಬದುಕು ಹಸನ ಆಗುತ್ತೆ, ನೀವ್ಯಾರು ಭಯಪಡಬೇಕಾಗಿಲ್ಲ ಅಂತ ಹೇಳಿ ಒಳ್ಳೆ ಮಾತುಗಳು ಹೇಳಿದ್ರು. ಅವರ ಮಾತುಗಳಿಗೂ ಕೂಡ ನಾವು ಪ್ರೀತಿಗೂ ಗೌರವಿಸ್ತೇನೆ. ನಮ್ಮ ಮಂಜುನಾಥ್ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಈ ಭಾಗದಲ್ಲಿ ಅವರು ಕೂಡ ಇದ್ದಾರೆ. ಮತ್ತು ನಮ್ಮ ಧನಿಕುಮಾರ್ ಅವರು, ನಮ್ಮ ಅರವು ದೇವೇಗೌಡರು, ನಮ್ಮ ಮಾಧ್ಯಮ ಸ್ನೇಹಿತರು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಇವತ್ತು ನಮ್ಮ ಪಾಂಡುಪುರ ಸಕ್ಕರೆ ಕಾರ್ಖಾನೆಯ ನಡೆಸುವಂತ ಒಂದು ಜವಾಬ್ದಾರಿ ಇಟ್ಕೊಂಡಿರುವಂತ ನಿರಾಣಿ ಶುಗರ್ಸ್ನವರು ಒಂದು ಹೊಸ ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ನನಗೆ. ಕಾರಣ
ಈ ಫ್ಯಾಕ್ಟರಿನ ನಂಬ್ಕೊಂಡಿರಂತ ರೈತರಿಗೆ ಒಳ್ಳೆಯ ಆದಾಯನ ತಂದ್ಕೊಡ್ಬೇಕು, ಅವ್ರ ಇನ್ಕಮ್ ಅನ್ನು ನಾವು ಇನ್ಕ್ರೀಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಅಂತ ಆಸೆ ಕೂಡ ಅವ್ರಿಗಿದೆ. ನಾವು ಲಾಭ ಮಾಡ್ಬೇಕು ಅಂತ ಆಸೆ ಇರುತ್ತೆ ಸಹಜವಾಗಿ ಇನ್ವೆಸ್ಟರ್ಸ್ಗೆ. ಆದ್ರೆ ಸಂಗಮೇಶ್ವರ್ ಅವರು ಮಾತನ್ನ ಹೇಳಿದ್ದು, ನಾವು ಲಾಭಕ್ಕೋಸ್ಕರ ಮಾಡ್ಕೊಳ್ತೀವಿ ಅಂತ ಅನ್ಕೋಬೇಡಿ. ರೈತರ ಆದಾಯ ಚೆನ್ನಾಗಿ ನಡೆದ್ರೆ, ರೈತರಿಗೆ ಒಂದಷ್ಟು ಆದಾಯ ಕೊಡೋ ಶಕ್ತಿ ನಮ್ಮ ಫ್ಯಾಕ್ಟರಿ ಬಂದ್ರೆ ಅದೇ ನಮ್ಮ ಗ್ರೇಟ್ನೆಸ್ ಅಂತ ನಾವು ತಿಳ್ಕೊತೀವಿ ಅಂತ ಕೂಡ ಹೇಳಿದ್ವಿ. ಹಾಗಾಗಿ ಏನ್ ಮಾಡ್ಬೇಕು, ಈ ಫ್ಯಾಕ್ಟರಿ ಜೊತೆ ಒಂದು ಪ್ರೀತಿ ಪೂರ್ವಕ ಸಂಬಂಧವನ್ನ ಇಟ್ಕೋಬೇಕು. ಎಲ್ಲ ಅಧಿಕಾರಿಗಳ ಜೊತೆ, ಅಲ್ಲಿ ನಡೆಸುವಂತ ಎಲ್ಲ ಅಧಿಕಾರಿಗಳ ಜೊತೆ ಒಂದು ಪ್ರೀತಿ ಪೂರ್ವಕ ಸಂಪರ್ಕವನ್ನು ಇಟ್ಕೊಂಡು ಇಂಥ ಅನೇಕ ಕಾರ್ಯಕ್ರಮಗಳನ್ನ ನಮಗೋಸ್ಕರ ಮಾಡಿ ನೀವು ಅಂತ ಹೇಳ್ಬೇಕು. ಇಂಥ ಅನೇಕ ಕಾರ್ಯಕ್ರಮಗಳನ್ನ, ಬೀಜಗಳನ್ನ ಕೊಡೋದಿರ್ಬೋದು, ಗೊಬ್ಬರಗಳ ಬಗ್ಗೆ ವಿಶೇಷ ಆಸಕ್ತಿ ವಹಿಸಿರ್ಬೋದು, ಫೀಲ್ಡ್ಗೆ ವಿಸಿಟ್ ಮಾಡೋದಿರ್ಬೋದು, ಇನ್ ಟೈಮಲ್ಲಿ ಹಣ ಕೊಡೋದಿರ್ಬೋದು, ಇನ್ ಟೈಮಲ್ಲಿ ಕಟಾವಿಗೆ ಅವಕಾಶ ಮಾಡ್ಕೊಡೋದಿರ್ಬೋದು, ಇವೆಲ್ಲವನ್ನು ಕೂಡ ನೀವು ಮಾಡ್ಕೊಡ್ರಪ್ಪ ಅಂತ ಹೇಳಿ ಒಂದು ಲವ್ ಅಂಡ್ ಅಫೆಕ್ಷನ್ ಇಟ್ಕೊಂಡು ಅವ್ರ ಜೊತೆ ಸಂವಹನ ಸಾಧಿಸಿದ್ರೆ ಅವ್ರು ಕೂಡ ಮನಸ್ಸಿಗೆ ತೃಪ್ತಿ ಸಿಗುತ್ತೆ. ಪರವಾಗಿಲ್ಲ, ರೈತರು ನಮ್ಮನ್ನ ಪ್ರೀತಿಸ್ತಾ ಇದ್ದಾರೆ, ನಮ್ಮ ಕೆಲಸವನ್ನ ಮೆಚ್ಚುತ್ತಾ ಇದ್ದಾರೆ, ನಾವು ಇನ್ನೂ ಹೆಚ್ಚು ಕೆಲಸ ಮಾಡಬೇಕು ಅನ್ನೋ ಒಂದು ಆಸಕ್ತಿ ಬರುತ್ತೆ. ಬುದ್ಧಿಮತ್ತೆಯಿಂದ ಪ್ರಾರಂಭದಲ್ಲಿ ನಮ್ಮ ಅಧಿಕಾರಿಗಳು ಹೇಳಿದ್ರು, ಇವತ್ತು ಬೇರೆ ಬೇರೆ ಫ್ಯಾಕ್ಟರಿಗಳಿಗೆ ಹೋಲಿಕೆ ಮಾಡ್ಕೊಂಡ್ರೆ, ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡ್ಕೊಂಡ್ರೆ, ಅಥವಾ ಬೇರೆ ಬೇರೆ ಫ್ಯಾಕ್ಟರಿಗಳಿಗೆ ಹೋಲಿಕೆ ಮಾಡ್ಕೊಂಡ್ರೆ ಪ್ರೊಡಕ್ಟಿವಿಟಿ ಫಾರ್ ಹೆಕ್ಟಾರ್ ಈಲ್ಡ್ ಏನಿದೆ ಅದು ಸಮ ನಾವು ಖುಷಿ ಪಡಬಹುದು ಅಂತ. ನನಗೆ ನಮ್ಮ ಜೆಡಿಯವರು ಮಾತು ಕೇಳಿದ್ರೆ ಸ್ವಲ್ಪ ಆಶ್ಚರ್ಯ ಆಯ್ತು. ನಾವೆಲ್ಲ ಕಂಪೇರಿಟಿವ್ಲಿ ಮಂಡ್ಯ ಕಡಿಮೆ ಇದೆ ಅಂತ ಅನ್ಕೊಳ್ತಿದ್ವಿ. ನಾನು ಕೂಡ ಇಲ್ಲಿ ಅಡಿಷನಲ್ DC ಆಗಿ, ಅಸಿಸ್ಟೆಂಟ್ ಕಮಿಷನರ್ ಆಗಿ ಅನೇಕ ಸಭೆಗಳಲ್ಲಿ ಭಾಗವಹಿಸ್ತಾ ಕೆಲವೊಮ್ಮೆ ಸಿಎಂ ಚೀಫ್ ಮಿನಿಸ್ಟರ್ ಮೀಟಿಂಗ್ ಅಲ್ಲೂ ಕೂಡ ಜಡ್ಪಿನಲ್ಲಿ ಒಂದು ಟೀಕೆ ಬಂತು. ಏನ್ರೆ ಅಶೋಕ್, ಮಂಡ್ಯದಲ್ಲಿ ಇಳುವರಿ ಕಡಿಮೆ ಇದೆ, ಬೇರೆ ಬೇರೆ ಭಾಗದವರು ಹೆಚ್ಚೆಚ್ಚು ತೆಗಿತಾ ಇದ್ದಾರೆ, ನಿಮ್ಗೆ ಏನ್ರೆ ಆಗಿದೆ ದಾಡಿ, ಯಾಕೆ ನೀವು ರೈತರ ಹತ್ರ ಹೋಗ್ತಾ ಇಲ್ಲ, ರೈತರಿಗೆ ಯಾಕೆ ನೀವು ಸರಿಯಾಗಿ ಅಡ್ವೈಸ್ ಮಾಡ್ತಾ ಇಲ್ಲ ಅಂತ ಪ್ರಶ್ನೆ ಮಾಡ್ತೀವಿ. ಬಾಗಲಕೋಟೆನಲ್ಲಿ 120 ಮೆಟ್ರಿಕ್ ಟನ್ ಬೆಳೀತಾರೆ ಅಂತ ನಾನು ಪತ್ರಿಕೆಯಲ್ಲಿ ಓದಿದ್ದೆ. ಈಗ ಸಾಕಷ್ಟು ಉದಾಹರಣೆಗಳಿದ್ದಾವೆ. ಜಯಸ್ವಾಮಿ ಅವರು ಹೇಳಿದ ಪ್ರಕಾರದಲ್ಲಿ ಬಂದ್ರೆ ನಾವು ಖುಷಿ ಪಡುವಂತ ಒಂದು ಇಳುವರಿನ ಮಾಡ್ಕೊಂತ ಇದ್ದೀವಿ. ಆದರೆ ನಮ್ಮ ಪೊಟೆನ್ಶಿಯಾಲಿಟಿಗೆ ತಕ್ಕ ಹಾಗೆ, ನಮ್ಮ ಪ್ರೊಬಬಿಲಿಟಿಗೆ ತಕ್ಕ ಹಾಗೆ, ಸಂಭವನೀಯತೆ ಅಥವಾ ಉತ್ಪಾದಕ ಸಾಮರ್ಥ್ಯ ಏನಿದೆ ಅದಕ್ಕೆ ತಕ್ಕನಾಗಿ ನಾವು ಎಫರ್ಟ್ ಹಾಕಬೇಕಾಗಿದೆ. ಇಂಥ ಪ್ರಯತ್ನಗಳಲ್ಲಿ ನೀವು ಮಾಡಬೇಕಾದ್ದು ನಿಮ್ಮ ಭೂಮಿಯ ಫಲವತ್ತತೆಯನ್ನು ಯಾವಾಗಲೂ ಚೆನ್ನಾಗಿಟ್ಕೋಬೇಕು, ನೀರಿನ ಸದ್ಬಳಕೆ ಮಾಡ್ಕೋಬೇಕು, ಸಸ್ಟೈನಬಲ್ ಯುಟಿಲೈಸೇಷನ್ ಆಫ್ ವಾಟರ್. ಸುಮ್ಮನೆ ಸರ್ಪ್ಲಸ್ ಇದೆ ಅಂತ ಬಿಡೋದನ್ನ ಅಂತ ಹೇಳಿದ್ರು. ಅವ್ರ ಮಾತು ಹೇಳಿದ್ರು, ಗಮನಿಸಿರ್ಬೋದು. ಹಳ್ಳಿ ಹುಡುಗ ಆಗಿರುತ್ತೆ, ಆ ಮಾತು ಬಂದಿದೆ. ಹಳ್ಳಿ ರೈತ ಮಗ ಆಗಿರುತ್ತೆ, ರೈತ ಆಗಿರುತ್ತೆ. ನೋಡ್ರಿ, ವರ್ಷಕ್ಕೆಲ್ಲ ನಾವು 3 ತಿಂಗಳು ಊಟ ಮಾಡ್ಬಿಡೋಲ್ಲ, ಹೇಳ್ಸ್ಕೊಂಡ್ರ? ವರ್ಷಕ್ಕೆಲ್ಲ ನಾವು 3 ತಿಂಗಳು ಊಟ ಮಾಡ್ಬಿಟ್ಟು ಕೂತ್ಕೊಳ್ಳಲ್ಲ. ನಾವು ಬೇಕಾದ ಪ್ರತಿನಿತ್ಯ 3 ಹೊತ್ತು ಅಥವಾ 2 ಹೊತ್ತು ಊಟ ಮಾಡ್ಕೊಂಡು ನಮ್ಮ ದೇಹವನ್ನು ಬೆಳೆಸ್ತಾ ಇರ್ತೀವಿ, ಶಕ್ತಿಯನ್ನು ಪಡ್ಕೊತಾ ಇರ್ತೀವಿ, ಕೆಲಸವನ್ನು ಮಾಡ್ತಾ ಇರ್ತೀವಿ. ಹಾಗೆ ನೀವು ಕೂಡ ಕನಿಷ್ಠ 8 ತಿಂಗಳ ಕಾಲ ಗೊಬ್ಬರವನ್ನು ಪೂರೈಕೆ ಮಾಡಿದ್ರೆ ನಿಮ್ಮ ಇಳುವರಿ ಜಾಸ್ತಿ ತಗೋಬಹುದು ಅಂತ ಹೇಳಿದ್ರೆ ನೀವು ಈ ಪಾಯಿಂಟ್ ಗಮನಿಸಿ. ದಿಸ್ ಆಲ್ಸೋ ಒನ್ ಟೆಕ್ನಾಲಜಿ, ಫೀಲ್ಡ್ ಫರ್ಟಿಲೈಸರ್. ಏನ್ ಮಾಡ್ತೀರಿ, 3 ತಿಂಗಳು ಉಯಿಬಿಡೋದು, ಆಮೇಲೆ ಬೆಳೆಲಿಲ್ಲ, ಬರ್ಲಿಲ್ಲ, ಕಪ್ಪು ದಪ್ಪ ಆಗಿಲ್ಲ, ಹಿಂಗಾಗೋದು ತನ್ಕೋಬಾರದು ಅಂತ. ಸಾಮಾನ್ಯ ಬೆಳೆ ಹೇಳ್ತಾರೆ ಗೊತ್ತಾ, ಒಂದೇ ಹೊತ್ತಿಗೆ ಇಷ್ಟಿನ ಬಂದು ಅದನ್ನ 5 ಸಲ ತಿನ್ನೆ ಅಂತಾರೆ ಗೊತ್ತಾ. ನೀವು ಕೇಳಿದ್ರ ಮನೆಗಳಲ್ಲಿ ಯಾರು ಪಕ್ಷಿ ತಿಂತಾ ಇದ್ದಾರೆ, ಹೇಳ್ತಾರೆ ತಿನ್ಬೇಡ, ನೀವು ಬಾಡಿ ರಿಸೀವ್ ಮಾಡ್ಕೊಳ್ಳಲ್ಲ, ಅದನ್ನೇ 3 ಸಲ 4 ಸಲ ತಿನ್ನು, ಸ್ವಲ್ಪ ತಿನ್ನು, ಅವಾಗ ಬಾಡಿ ರಿಸೀವ್ ಮಾಡ್ಕೊಳುತ್ತೆ, ಅಬ್ಸರ್ವ್ ಮಾಡ್ಕೊಳುತ್ತೆ, ಎನರ್ಜಿ ಬರುತ್ತೆ. ಹಾಗೆ ಅನೇಕ ಕ್ರಮಗಳಿರಲಿ ಅನುಸರಿಸಬೇಕಾಗುತ್ತೆ. ನಮ್ಮ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅವ್ರ ಭಾಷಣದಲ್ಲಿ ಹೇಳಿದ್ರು ವಿಡಿಯೋ ಮೂಲಕ, ಯಾವ ರೈತರು ಇಷ್ಟಪಡ್ತಾರೆ, ಯಾವ ರೈತರು ಮಾಡೆಲ್ಗಳನ್ನ ಅಡಾಪ್ಟ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ, ಅವ್ರಿಗೆಲ್ಲ ನಾವು ಮೆಷಿನ್ಸ್ ಇನ್ಸ್ಟ್ರೂಮೆಂಟ್ಸ್ ಫ್ರೀ ಆಫ್ ಕಾಸ್ಟ್ ಕೊಡ್ತೇವೆ. ಅದರ ಬಳಕೆ ಮಾಡ್ಕೊಳ್ಳೋದಾದ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ ಅಂತ. ಈಗ ನಿಮ್ಮ ಕೈಲಿದೆ ಬಳಕೆಯ ಮಹತ್ವ ಮತ್ತು ಬಳಕೆ ಮಾಡ್ಕೋಬೇಕಾದಂತ ಮನೋಭಾವ ನಿಮ್ಮ ಕೈಲಿದೆ. ಹಾಗಾಗಿ ನಾನು ಹೇಳಿದ್ದು, ಫ್ಯಾಕ್ಟರಿ ಜೊತೆ ಒಂದು ಸೌಹಾರ್ದಯುತ ಸಂಬಂಧವನ್ನು ಬೆಳೆಸ್ಕೊಳ್ಳಿ. ಅಟ್ಲೀಸ್ಟ್ ನಮ್ಮ ಜಿಲ್ಲೆಯಲ್ಲಿ ಒಂದು ಪಾಂಡುಪುರ ಸಹಕಾರ ಸಕ್ಕರೆ ಕಾರ್ಖಾನೆ ಆ ಪುಣ್ಯಾತ್ಮ ಮಾಡಿ ಬಿಟ್ಟು ಹೋಗಿದ್ದಾರೆ. ಇದು ಚೆನ್ನಾಗಿ ಉಳಿಲಿ, ನಮ್ಮ ರೈತರಿಗೆ ಸಿಗಬೇಕಾದಂತ ಒಂದು ಪರಿಪೂರ್ಣವಾದಂತಹ ಆದಾಯ ಅವ್ರ ಜೇಬಿಗೆ ಬರೋ ಹಾಗೆ ಆಗಲಿ, ಬೆಳೆಯಲಿಕ್ಕೆ ತಕ್ಕನಾಗಿ ಪ್ರತಿಫಲ ಬರೋ ಹಾಗೆ ಮಾಡಲಿ. ಏನೇನು ಕ್ರಮಗಳು ಅನುಸರಿಸಬೇಕು, ಇಬ್ಬರು ವಿಜ್ಞಾನಿಗಳು, ಯಾಕಂದ್ರೆ ಇವರು ಅಧಿಕಾರಿಗಳು, ಈ ಸೈಂಟಿಸ್ಟ್, ನಮ್ಮ ಕೇಶವನವರು ಕೂಡ ಸೈಂಟಿಸ್ಟ್. ಅವ್ರು ಹೇಳಿದ್ರು
ಸಾಮಾನ್ಯವಾಗಿ ಆಸ್ ಪರ್ ಮೈ ನಾಲೆಡ್ಜ್ ನಮ್ಮ ಪಾಂಡವಪುರ ಸಬ್ ಡಿವಿಷನ್ಗೆ ಬಂದ್ರೆ ನೀವು ಮಂಡ್ಯ ಸಬ್ ಡಿವಿಷನ್ ಕಂಪೇರ್ ಮಾಡ್ಕೊಂಡ್ರೆ ನಾನು ಇಡೀ ಜಿಲ್ಲೆ ಕೆಲಸ ಮಾಡಿದ್ದೀನಿ. ಆಸ್ ಎ ತಹಶೀಲ್ದಾರ್, ಆಸ್ ಎ ಅಸಿಸ್ಟೆಂಟ್ ಕಮಿಷನರ್, ಆಸ್ ಎ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಕೆಲಸ ಮಾಡಿದ್ದೀನಿ. ಈ ಪಾಂಡವಪುರ ಸಬ್ ಡಿವಿಷನ್ ಅಲ್ಲಿ ರೈನ್ ಜಾಸ್ತಿ ಇದೆ. ಅವ್ರು ಹೇಳಿದ್ರು ಬಿಸಿಲು ಎಲ್ಲಿ ಬೀಳುತ್ತೋ ಬುಡಕ್ಕೆ ಅಲ್ಲಿ ಬೆಳೆ ಚೆನ್ನಾಗಿ ಬೆಳೆಯುತ್ತೆ. ಇದರಲ್ಲಿ ಕ್ರಮಗಳು ನೀವು ಬೆಳೆಬೇಕಾದ್ರೆ ಸಾಲುಗಳಲ್ಲಿ ಸ್ವಲ್ಪ ಗ್ಯಾಪ್ ಬಿಡೋದಿರ್ಬೋದು, ಅಲ್ಲ ಕಟಾವ್ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಳ್ಳೋದಿರ್ಬೋದು, ಗೊಬ್ಬರವನ್ನ 4 ತಿಂಗಳ ಬದಲು 8 ತಿಂಗಳು ಫೀಡ್ ಮಾಡೋದಿರ್ಬೋದು, ಡ್ರಿಪ್ ಇರಿಗೇಷನ್ ಅಡಾಪ್ಟ್ ಮಾಡ್ಕೊಳ್ಳೋದಿರ್ಬೋದು, ಇವೆಲ್ಲ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ನಾನು ಬಹಳ ಒತ್ತಿ ಹೇಳ್ತೀನಿ. ಮೊದಲನೇ ದಿವಸ ಅವ್ರು ಭಾಷಣ ಮಾಡಿದ್ದಾರೆ. ಇದ್ರ ಎಫೆಕ್ಟ್ ನೀವು ಅರ್ಥ ಮಾಡ್ಕೋಬೇಕು, ಯಾಕೆ ಅವ್ರು ಹೇಳಿದ್ದಾರೆ ಅಂತ ಹೇಳಿ. ಆಸ್ ಎ ಫಾರ್ಮರ್, ಆಸ್ ಎ ಶುಗರ್ ಕೇನ್ ಗ್ರೋಯರ್, ಆಸ್ ಎನ್ ಆಫೀಸರ್, ಆಸ್ ಎ ಸೈಂಟಿಸ್ಟ್ ಈ ಟೋಲ್ಡ್ ಅಲ್ಲ. ಹಾಗಾಗಿ ಅವ್ರ ಮಾತುಗಳು ಚೆನ್ನಾಗಿ ಇಟ್ಕೋಬೇಕು. ಕೂಡ ನಾವು ಲಾಭ ಮಾಡ್ಕೋಬಹುದು. ಕಬ್ಬಿನ ಬೆಳೆಯಲು ಕೂಡ ನಾವು ಆದಾಯನ ಡಬ್ಲಿಂಗ್ ಮಾಡ್ಕೋಬಹುದು. ಕಬ್ಬಿನ ಬೆಳೆಯನ್ನ ಬೆಳೆಯೋದ್ರ ಮೂಲಕ ನಾವು ಮನೆಯನ್ನ ಚೆನ್ನಾಗಿ ಕಟ್ಕೋಬಹುದು, ಮಕ್ಕಳನ್ನ ಚೆನ್ನಾಗಿ ಓದಿಸಬಹುದು, ನಮ್ಮ ಜೀವನಕ್ಕೆ ಬೇಕಾದ ಆಧಾರ ಮಾಡ್ಕೋಬಹುದಕ್ಕೆ ಕಬ್ಬು ಬೆಳೆ ನಮ್ಮ ಮಂಡ್ಯದ ರೈತನ ಕೈ ಹಿಡಿತಾ ಇದೆ. ಯಾವ ಕೈ ಹಿಡಿಯುತ್ತೆ? ಅವ್ರು ಹೇಳಿದಾಗೆ 70 ಟನ್ ಅಲ್ಲ, 80 ಟನ್ ಅಲ್ಲ, ಅದು 120, 130 ಟನ್ ತನಕ ಹೋಗ್ಬೇಕು. 130, 140 ಟನ್ ತನಕ ಹೋದ್ರೆ ಅಟ್ಲೀಸ್ಟ್ ನಿಮ್ಗೆ ಒಂದು 5-10 ಟನ್ ಇದ್ದು ಒಂದಷ್ಟು ಉಳಿಯುತ್ತೆ, ನಿಮ್ ಮನೇಲಿ ಉಳಿಯುತ್ತೆ. 50,000, 70,000 ಉಳಿಸ್ಕೋಬಹುದು ಎಲ್ಲ ಕಳೆದು. ಈಗ ನಿಮ್ಗೆ ಗೊತ್ತಿದೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ, ಹಾರ್ವೆಸ್ಟಿಂಗ್ ಕಾಸ್ಟ್ ಕೂಡ ಜಾಸ್ತಿ ಆಗ್ತಾ ಇದೆ. ನಾನು ಕೂಡ MD ಆಗಿ ಮೈಸೂರು ಕಂಪನಿಯಲ್ಲಿ ಕೆಲಸ ಮಾಡಿದ್ದೇನೆ 1 ವರ್ಷ, ಮಂಡ್ಯದಲ್ಲಿ ಇನ್ಚಾರ್ಜ್ ಅಲ್ಲಿ. ಅವಾಗ ಎಷ್ಟು ಕಷ್ಟ ಆಗುತ್ತೆ ಅಂದ್ರೆ ಕಟಾವ್ಗೆ ನಾವು ಬಳ್ಳಾರಿ, ಗುಲ್ಬರ್ಗ, ರಾಯಚೂರು ಕಡೆಯಿಂದ ಆಳುಗಳು ಕರೆದು ಕಟಾವ್ ಮಾಡಿಸ್ತಿದ್ವಿ. ಡಿಮ್ಯಾಂಡ್ ಜಾಸ್ತಿ ಆದಾಗೆ ಅವ್ರ ಪ್ರೈಸ್ ಕೂಡ, ಹಾರ್ವೆಸ್ಟಿಂಗ್ ಚಾರ್ಜ್ ಕೂಡ ಜಾಸ್ತಿ ಆಗ್ತಾ ಇತ್ತು. ಇದಕ್ಕೂ ಬೇರೆ ಬೇರೆ ಟೆಕ್ನಾಲಜಿ ಅಡಾಪ್ಟ್ ಮಾಡಬೇಕಾಗುತ್ತೆ. ನಮ್ಮ ದೇಶಸ್ವಾಮಿ ಅವರು ಎಲ್ಲಾದ್ರೂ ಒಂದು 4-5 ರೈತರು ಇಟ್ಕೊಂಡು ಅವ್ರು ಮಾತು ಹೇಳಿದ್ರು, 100 ಮೆಟ್ರಿಕ್ ಟನ್ ಬೆಳೆಯುವಂತಹ ರೈತರ ಒಂದು ಕ್ಲಬ್ ಗಳನ್ನ ಮಾಡೋಣ. ಇಟ್ ಕ್ಯಾನ್ ಬಿ ಎ ಮಾಡೆಲ್ ಫಾರ್ ಅದರ್ಸ್. 100 ಟನ್ ಯಾರು ಬೆಳೀತಾರೆ ರೈತ ಮಿನಿಮಮ್ ಅಂತವ್ರು ಒಂದು 100 ಜನ ಗ್ರೂಪ್ ಮಾಡಿ ಹೋಬಳಿ ಲೆವೆಲ್ ಅವ್ರ ಜೊತೆ ಡಿಸ್ಕಷನ್ ಇಟ್ಟು ಫ್ಯಾಕ್ಟರಿ ಟೆಕ್ನಿಕಲ್ ಪರ್ಸನ್ ಅಲ್ಲಿ ಕರ್ಕೊಂಡು ಹೋಗಿ ರಿಸೋರ್ಸ್ ಮೊಬೈಲೈಸ್ ಮಾಡ್ಕೊಂಡು ಇಂಟೆಲೆಕ್ಚುಯಲ್ ಆಸ್ ವೆಲ್ ಆಸ್ ಫಿಸಿಕಲ್ ರಿಸೋರ್ಸ್ ಮೊಬೈಲೈಸ್ ಮಾಡ್ಕೊಂಡು ಅಲ್ಲಿ ಸೆಲ್ಫ್ ಬೆಳೆಸಿದ್ರೆ ಅದೇ ತರ ಮೋಟಿವೇಟ್ ಆಗ್ತಾರೆ. 90 ಬೆಳೆಯೋರು 100 ಒಳಗಡೆ ಬರ್ತಾರೆ, 100 ಬೆಳೆಯೋರು 120 ಹೋಗ್ತಾರೆ, 120 ಬೆಳೆಯೋರು 160 ಹೋಗ್ತಾರೆ. ಎವ್ರಿಥಿಂಗ್ ಈಸ್ ಪಾಸಿಬಲ್ ಇನ್ ದಿಸ್ ಫೀಲ್ಡ್ ಅಂತ ಹೇಳಿದ್ದಾರೆ. ಸಾಧ್ಯ 160 ಮೆಟ್ರಿಕ್ ಟನ್ ತನಕ ಹೋಗ್ಬೋದು, ಬೆಳೆದು ತೋರಿಸಿದ್ದಾರೆ. ಸೊ ಹಾಗಾಗಿ ಇವತ್ತಿನ ಒಂದು ವಿಶೇಷವಾದಂತಹ ಈ ಒಂದು ತರಬೇತಿ ಇಂಥ ಕ್ರಮಗಳಿಗೆ ಒಂದು ವೇದಿಕೆಯಾಗಿದೆ ನಾನು ಬಯಸ್ತೀನಿ. ಆಲೋಚನೆ ಕ್ರಮಗಳಿಗೆ ಮಣ್ಣು, ನೀರು, ಈ ಫಲವತ್ತತೆ ಇವುಗಳನ್ನ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಈ ತಂತ್ರಜ್ಞಾನ ಕೂಡ ಬೇಕಾಗುತ್ತೆ. ಅಸೆಸ್ ಮಾಡ್ಲಿಕ್ಕೆ, ಪ್ರಿಡಿಕ್ಟ್ ಮಾಡ್ಲಿಕ್ಕೆ, ಫೋರ್ಕಾಸ್ಟಿಂಗ್ ಮಾಡ್ಲಿಕ್ಕೆ ಇವೆಲ್ಲವೂ ಕೂಡ ಈ ಕೃತಕ ಬುದ್ಧಿ ಮತ್ತೆ ರೈತ ಸಮುದಾಯಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಡಿಪೆಂಡ್ ಆಗ್ಬೇಕಾಗುತ್ತೆ. ಎಲ್ಲ ಫೀಲ್ಡ್ ಅಲ್ಲಿ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬರ್ತಾ ಇದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ನಮ್ಮ ಈ ರೈತರ ಆದಾಯವನ್ನು ಹೆಚ್ಚು ಮಾಡಲಿಕ್ಕೆ, ಉತ್ಪಾದನಾ ಪ್ರಮಾಣ ಹೆಚ್ಚು ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ತಾ ದಯಮಾಡಿ ಇವತ್ತು ಸಂಕಲ್ಪ ಮಾಡಿ ಮೊದಲನೇ ಮಾತು ಅವರು ಭಾಷಣ ಇವತ್ತು ಮೊದಲನೇ ಮಾತಾಡಿದರೆ 100 ಮೆಟ್ರಿಕ್ ಟನ್ ಕಬ್ಬು ಬೆಳೆಯುವ ಈ ಫ್ಯಾಕ್ಟರಿ ವಲಯದಲ್ಲಿ ವಿದಿನ್ ದ ಜುರಿಸ್ಡಿಕ್ಷನ್ ಆಫ್ PSSಗೆ 100 ಮೆಟ್ರಿಕ್ ಟನ್ ಯಾರ್ಯಾರು ಬೆಳೀತಾರೆ ಅವ್ರ ಫ್ಯಾಕ್ಟರಿ ಮಾಹಿತಿ ಕೊಡ್ಲಿ, ನಮ್ಮ JD ಮಾಹಿತಿ ಕೊಡ್ಲಿ. DD ಮನೆ ಕೊಟ್ಟಿರೋ ಒಳ್ಳೆ ಆಫೀಸರ್ಸ್ ಎಲ್ಲ ಯಂಗ್ಸ್ಟರ್ಸ್ ಇದ್ದಾರೆ. ಅವರು ಆ ರೈತನ ಒಂದ್ ಕಡೆ ಕರ್ಕೊಂಡ್ಬಂದು ಉಳಿದ ರೈತನ ಸೇರಿಸ್ಕೊಂಡು ನೀವು ಹೇಗೆ 100 ಮೆಟ್ರಿಕ್ ಟನ್ ಬೆಳೀತಾ ಇದ್ರಿ, ನೀವು ಏನೇನು ಪಾಲಿಸಿಗಳನ್ನ ಅಡಾಪ್ಟ್ ಮಾಡ್ಕೊಂಡ್ರಿ, ಏನೇನು ಪ್ರಾಕ್ಟೀಸ್ ನೀವು ಮಾಡಿದ್ರಿ ವಿತ್ ರೆಸ್ಪೆಕ್ಟ್ ಟು ವಾಟರ್ ಕನ್ಸರ್ವೇಷನ್, ವಾಟರ್ ಯುಟಿಲೈಸೇಷನ್, ವಿತ್ ರೆಸ್ಪೆಕ್ಟ್ ಟು ಫರ್ಟಿಲಿಟಿ ಮೇಂಟೆನೆನ್ಸ್ ಆಫ್ ದ ಲ್ಯಾಂಡ್ ಅಂಡ್ ಆಲ್ಸೋ ಬೀಜಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಏನೇನು ಮೆಥಡಾಲಜಿ ಅವ್ರು ಹೇಳಿದ್ರು. ಮಾದರಿ ಅನುಸರಿಸ್ಬೇಕು. ಯಾವ ಮಾದರಿ ಅಂತ ಸುಮ್ಮನೆ ತಗೊಂಡು ಸುದ್ದು ಬಿಡೋದು, ಸುಮ್ಮನೆ ನೀರು ಬಿಟ್ಬಿಡೋದು, ಯಾವುದೋ ಒಂದು ಹಾಕ್ಬಿಡೋದು ಅಲ್ಲ. ಮಾದರಿ, ಮಾರ್ಗದರ್ಶನ ಇವೆಲ್ಲ ಬೇಕಾದ್ರೆ ನೀವು ಈ 100 ಮೆಟ್ರಿಕ್ ಟನ್ ಬೆಳೆಯುವ ಕಬ್ಬಿನ ಕಬ್ಬು ಉತ್ಪಾದಕ ರೈತರನ್ನ ಒಂದ್ ಕಡೆ ಸೇರಿಸ್ಕೊಂಡು ಒಂದು ಪಂಚಾಯತಿ ಲೆವೆಲ್ ಮಾಡೆಲ್ಗಳು ಮಾಡಿ ಮೋಟಿವೇಟ್ ಮಾಡಿದ್ರೆ ಸಾಕಷ್ಟು ಸಹಾಯ ಆಗುತ್ತೆ ಅಂತ ಹೇಳ್ತಾ ನಮ್ಮ ಫ್ಯಾಕ್ಟರಿಯವರಿಗೆ ಒಂದಷ್ಟು ವಿನಂತಿ ಮಾಡ್ಕೊತೀನಿ. ನಮ್ಮ ಈ ಭಾಗದ ರೈತರು ಯಾರು ನಿಮ್ಮ ಜಗಕ್ಕೆ ಬರಲ್ಲ. ಯಾವಾಗ ಅಂದ್ರೆ ಅವ್ರು ಬೆಳೆದ ಬೆಳೆಗೆ ಒಂದಷ್ಟು ನೆಮ್ಮದಿಯುತವಾದಂತ ಬೆಲೆ ಸಿಗ್ತದೆ. ಅಲ್ಲಿ ನೀವು ಕೊಡ್ತಾ ಇದ್ದೀವಿ. ನಾನು I was observed as a MD Machinery company in the last 2 years back.
ನಾವು ಮೈಸೂರು ಕಂಪ್ನಿಲಿ ಕೆಲಸ ಮಾಡಿ ಆಗ್ತಿರ್ಲಿಲ್ಲ, ನಾವೇ ಎಷ್ಟೋ ಸಲ ಕೈ ಸೋತ್ಬಿಟ್ಟಿದ್ವಿ. ಆದ್ರೆ ನೀವು ಒಂದು ಒಳ್ಳೆ ಕೆಲಸ ಮಾಡಿದೀವಿ. ಇನ್ನಷ್ಟು ಒಳ್ಳೆ ಕೆಲಸ ಮಾಡ್ಬೇಕು ಅಂದ್ರೆ ಈಗಾಗಲೇ ನಿಮ್ಮ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅವರು ಹೇಳಿದ ಹಾಗೆ ಅವ್ರು ಕೊಟ್ಟ ಭರವಸೆ ಅಂತೆ ಬೀಜಗಳನ್ನ ಕೊಡುವಂಥದ್ದು, ಅವ್ರು ಬೇಕಾದ ಗೊಬ್ಬರಗಳನ್ನ ಕೊಡಿಸುವಂಥದ್ದು, ಇಂಥ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಂಬಂಧಪಟ್ಟಂತೆ ರಿಸೋರ್ಸ್ ಪರ್ಸನ್ ಕರೆಸಿ 6 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಬೇರೆ ಬೇರೆ ಭಾಗದಲ್ಲಿ ಅಷ್ಟೇನು ಖರ್ಚಾಗಲ್ಲ. ಅವ್ರಿಗೆಲ್ಲ ತರಬೇತಿಗಳನ್ನ ಕೊಡಿಸಿದ್ರೆ ಆ ರೈತರಿಗೆ ಎಷ್ಟೊಂದು ಮೇಲೆ ನಂಬಿಕೆ ಪ್ರಧಾನವಾಗುತ್ತೆ, ನಂಬಿಕೆ ಪ್ರಬಲವಾಗುತ್ತೆ. ಇವರೇ ಇಲ್ಲಪ್ಪ ಚೆನ್ನಾಗಿ ನಡೆಸ್ಲಪ್ಪ, ನಮ್ಗೆ ಮೊನ್ನೆ 100 ರೂಪಾಯಿ ಬರ್ತಾ ಇತ್ತು, ಇವತ್ತು 150 ರೂಪಾಯಿ ಬರ್ತಾ ಇದೆ, ಮೊನ್ನೆ 150 ಬರ್ತಾ ಇತ್ತು, ಇವತ್ತು 200 ರೂಪಾಯಿ ಬರ್ತಾ ಇದೆ ಅನ್ನೋ ಒಂದು ಭಾವನೆ, ಒಂದು ಸದೃಢತೆ ಅವ್ರ ಮನಸ್ಸಿನಲ್ಲಿ ಬಂದ್ರೆ ನಿಮಗೂ ಕೂಡ ಅವ್ರ ಆಶೀರ್ವಾದ ಸಿಗುತ್ತೆ, ಬೆಳೆಯುವ ಶಕ್ತಿ ಜಾಸ್ತಿ ಆಗುತ್ತೆ. ಇವತ್ತು ನೀವು 6 ಲಕ್ಷ ಮೆಟ್ರಿಕ್ ಟನ್, 7 ಲಕ್ಷ ಮೆಟ್ರಿಕ್ ಟನ್, 8 ಲಕ್ಷ ಮೆಟ್ರಿಕ್ ಟನ್ ಅರಿಯೋರು 10-15 ಲಕ್ಷ ಮೆಟ್ರಿಕ್ ಟನ್ ಬರೀತೀರಿ. ನಿಮ್ಗೆ ನಿಮ್ಗೂ ಸ್ವಲ್ಪ ಪ್ರಾಫಿಟ್ ಬರುತ್ತೆ, ಅದನ್ನ ನಿಮ್ಮ ನೌಕರಿಗೂ ಕೂಡ ಒಳ್ಳೆ ಸಂಬಳ ಕೊಡ್ಬೋದು. ಅವೆಲ್ಲ ಆದಾಗ ವಿನಂತಿ ಮಾಡ್ಕೊತೀನಿ, ಈ ಶಾಲೆಗೆ ಏನಾದ್ರು ಒಂದು ಸ್ವಲ್ಪ ಮಾಡ್ಬೇಕು. ಈ ಶಾಲೆ ನವೀಕರಣಕ್ಕೆ, ಈ ಶಾಲೆ ಮಕ್ಕಳು ಓದಲಿಕ್ಕೆಲ್ಲ ಬಡವ್ರ ಮಕ್ಕಳು ಬರ್ತಾ ಇದ್ದಾರೆ, ಆ ಶಾಲೆಗೂ ಕೂಡ ಸ್ವಲ್ಪ ನೀವು ನಿಮ್ಮ CSR ಫಂಡ್ ಅಲ್ಲಿ ಹೆಲ್ಪ್ ಮಾಡಿದ್ರೆ ಇದು ಯಾರು ಅನ್ಕೊಳ್ಳಿ, ನಮ್ದೇ ಸ್ಕೂಲ್ ಅಂತ ಅನ್ಕೊಳ್ಳಿ. ಇದು ಮುರುಗೇಶ್ ನಿರಾಣಿ ಅವರೇ ಸ್ಕೂಲು. ಈ ಶಾಲೆಗೆ ನಮ್ಮ ರೈತರ ಮಕ್ಕಳು ಬರಬೇಕು, ಓದಬೇಕು. ಆ ಮಕ್ಕಳಿಗೆ ಪುಸ್ತಕಗಳು ಕೊಡ್ಸೋದು, ಬ್ಯಾಗ್ಗಳು ಕೊಡ್ಸೋದು, ಬಟ್ಟೆಗಳು ಕೊಡ್ಸೋದು, ನೋಟ್ಬುಕ್ ಕೊಡ್ಸೋದು, ಒಂದ್ ಸ್ವಲ್ಪ ಸ್ಕಾಲರ್ಶಿಪ್ ಕೊಡ್ಸೋದು. ನಿಮ್ಮ ರೈತರ ಮಕ್ಕಳು ಯಾರು ಹೋಗ್ತಾರೆ ಆ ಮಕ್ಕಳಿಗೆ ಒಂದಷ್ಟು ಸ್ಕಾಲರ್ಶಿಪ್ ಕೊಡ್ಸೋದು, ಇವೆಲ್ಲ ನಿಮ್ಮ CSR ಫಂಡ್ ಅಲ್ಲಿ ಸ್ವಲ್ಪ ಅಡಿಷನ್ ಟು ದಟ್ ನಿಮ್ಮ ಎಫರ್ಟ್ ಮಾಡ್ತಾ ಹೋದ್ರೆ ರೈತರು ನಿಮ್ಮ ಮೇಲೆ ಬಹಳ ಬಲವಾಗಿ ನಂಬಿಕೆ ಇಟ್ಕೊಳ್ತಾರೆ, ಪ್ರೀತಿನೂ ಕೂಡ ತೋರಿಸ್ತಾರೆ, ನಿಮ್ ಜೊತೆ ಸಹಭಾಗಿತ್ವವಾಗಿ ಸಂಬಂಧ ಇರುತ್ತೆ. ನಮ್ಮ ಕೆಂಪೇಗೌಡರು ನಾವು ನೆನೆಸ್ಕೋಬೇಕು, ಇವತ್ತು ಬಂದಿಲ್ಲ ಅವರು. ನಮ್ಮ ಕೆಂಪೇಗೌಡರು, ದೇವನಾಥ KS ಪುಟ್ಟಣ್ಣಿ ಅವರು, ನಮ್ಮ ಗೋವಿಂದೇಗೌಡರು, ನಮ್ಮ ಅರು ದೇವೇಗೌಡರು ಇದ್ದಾರೆ. ಇವರೆಲ್ಲರೂ ಕೂಡ ಮೊದಲೆಲ್ಲ ರೈತರ ಉಳಿಗೋಸ್ಕರ ಬಹಳಷ್ಟು ಪ್ರಯತ್ನಗಳು ಮಾಡ್ತಾ ಇದ್ರು. ನಮ್ಗೆ ಯಾರಾದ್ರೂ ನಡೆಸ್ಲಪ್ಪ, ರೈತರಿಗೆ ಒಳ್ಳೆ ಬೆಲೆನ ಕೊಡಬೇಕು, ಇನ್ ಟೈಮಲ್ಲಿ ಕೊಡಬೇಕು. ನಾವು 12 ತಿಂಗಳು 13 ತಿಂಗಳಾದ್ರೂ ಕಾಯ್ಲಿಕ್ಕೆ ಹೋಗ್ಬಾರ್ದು, ತಕ್ಷಣ ಕಟಾವು ಮಾಡ್ಕೊಂಡು ಮಾಡಬೇಕು. ಸೊ ಆ ನಿಟ್ಟಿನಲ್ಲಿ ಈ ಒಂದು ಒಂದು ಕೃತಕ ಬುದ್ಧಿಮತ್ತೆಯ ಪರಿಜ್ಞಾನ ನಮ್ಮ ರೈತರಿಗೆ ತಲುಪಲಿ. ಎಲ್ಲ ಎಕ್ಸ್ಪರ್ಟ್ಸ್ ಅವ್ರಿಗೆ ಸುಲಭವಾಗಿ ಅರ್ಥ ಆಗುವಾಗ ಹೇಳ್ತಾರೆ ಅಂತ ಅನ್ಕೊಂಡಿದ್ದೀನಿ. ಎಕ್ಸ್ಪರ್ಟ್ಸ್ ಅಕಸ್ಮಾತ್ ಅವ್ರಿಗೆ ಗೊತ್ತಾಗಿಲ್ಲ ಅದು ಇಂಗ್ಲಿಷ್ ಅಲ್ಲಿ, ನಾವು ಅಧಿಕಾರಿಗಳಿದ್ದೀರಿ, ಯಾಕಂದ್ರೆ ಎಲ್ಲರೂ ಲೋಕಲ್. ಸೊ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ನಮ್ಮ ಪ್ರೊಡಕ್ಟಿವಿಟಿಯನ್ನ, ನಮ್ಮ ಇನ್ಕಮ್ ಸ್ಟೇಟಸ್ ಅನ್ನ, ಹಾಗೆ ನಮ್ಮ ಫ್ಯಾಕ್ಟರಿಯ ಪ್ರೊಡಕ್ಟಿವಿಟಿ ಈಲ್ಡ್ ಅನ್ನ ಮತ್ತು ನಮ್ಮ ಫ್ಯಾಕ್ಟರಿಯ ಎಕನಾಮಿಕ್ ಸ್ಟೇಟಸ್ ಅನ್ನ ಹೆಚ್ಚು ಮಾಡೋ ಹಾಗೆ ಮಾಡಲಿ ಅಂತ ಹೇಳ್ತಾ, ನನ್ನ ಬಹಳ ಪ್ರೀತಿ ನಮ್ಮ ಚಂದ್ರಶೇಖರ್ ಅವರು ಮತ್ತು ಧನಿಕುಮಾರ ಸ್ವಾಮೀಜಿ ನೀವು ಬರಲೇಬೇಕು ಅಂತ ನನಗೆ ಬಹಳ ಖುಷಿ ಆಯ್ತು. ಇದೊಂದು ಪ್ರಯೋಗವನ್ನ ನಮ್ಮ ಕಂಪನಿಯವರು ಮಾಡ್ತಾ ಇರಲ್ಲ, ರೈತರ ಪರವಾಗಿ ನಿಲ್ತಾ ಇರಲ್ಲ ಅಂತ ಹೇಳಿ ಬಹಳ ಸಂತೋಷ ಆಯ್ತು. ಆ ರೈತರಿಗೆ ಒಂದಷ್ಟು ಹಣ ಕೊಡ್ಬೇಕು ಅಂದ್ರೆ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಇವತ್ತು ಇದಾದ್ರೂ ಚೆನ್ನಾಗಿ ಉಳ್ಕೊಳ್ಳಿ. ಈ ಭಾಗದ ಸರಿಸುಮಾರು ಒಂದು 60,000-70,000 ಬರ್ಬೋದು ರೈತರು, ನಂಬರ್ ಆಫ್ ಫಾರ್ಮರ್ಸ್. ಆ ರೈತರಿಗೆ ಒಂದಷ್ಟು ಹಣ ಹೆಚ್ಚಾದ್ರೆ, ಒಂದು ಟನ್ಗೆ ಒಂದು 400 ರೂಪಾಯಿ ಹೆಚ್ಚು ಅಂದ್ರೆ, ಒಂದು 100 ಟನ್ ಬೆಳೆದ್ರೆ ಎಷ್ಟಾಗುತ್ತೆ? ಒಂದು 45,000 ಹೆಚ್ಚಿಗೆ ಬರುತ್ತೆ ಅಲ್ವಾ? ಒಳ್ಳೆ ಶಾಲೆಗೆ ಮಕ್ಕಳನ್ನ ಸೇರಿಸ್ತಾರೆ, ಒಂದು ಒಳ್ಳೆ ಮನೆ ಕಟ್ಕೊಡ್ತಾರೆ, ಅವರು ಕೂಡ ಬದುಕನ್ನು ಚೆನ್ನಾಗಿ ನಡೆಸಲಿಕ್ಕೆ ಒಂದು ಸೋಷಿಯಲ್ ಎಕನಾಮಿಕ್ ಸ್ಟೇಟಸ್ ಆಫ್ ಲೈಫ್ ಎನ್ಹಾನ್ಸ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಆ ಭಗವಂತ ಅಂತ ಶಕ್ತಿನ ಫ್ಯಾಕ್ಟರಿ ಕೊಡ್ಲಿ, ಬೆಳೆಯುವ ರೈತರು ಕೂಡ ಕೊಡ್ಲಿ. ಎರಡಕ್ಕೂ ಒಂದಕ್ಕೊಂದು ಸಂಬಂಧ ಇರುತ್ತೆ ಅಲ್ವಾ? ಅಧಿಕಾರಿಗಳು ಬ್ರಿಡ್ಜ್ ಆಗಿ ಕೆಲಸ ಮಾಡಬೇಕು. ಇಲ್ಲಿ ಫಾರ್ಮರ್ಸ್ ಪ್ರೊಡ್ಯೂಸರ್ ಇದ್ದಾರೆ, ಹಾಗೆ ಇಲ್ಲಿ ಬಂಡವಾಳ ಹಾಕಿರುವಂತ ನಮ್ಮ ನಿರಾಣಿ ಅವರು ಕೂಡ ರೈತರ ಪರವಾಗಿ ಕೆಲಸ ಮಾಡಬೇಕು ಅಂತ ಅವ್ರಿಗೆ ಆಸೆ ಇರುತ್ತೆ. ಯಾರಿಗೂ ಇನ್ವೆಸ್ಟರ್ಸ್ಗೆ ನಾವು ಮಾತ್ರ ಮಾಡ್ಕೋಬೇಕು ಅಂತ ಆಸೆ ಇರಲ್ಲ, ರೈತನ ಉಳಿಸ್ಕೋಬೇಕು, ರೈತರು ಚೆನ್ನಾಗಿ ನೋಡ್ಕೋಬೇಕು. ಅವ್ರು ಕಬ್ಬು ತಂದ್ಕೊಂಡ್ರೆ ನಮ್ಮ ಕೆಪಾಸಿಟಿ, ಕೃಷಿ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಅಂತ ಭಾವನೆ ಇರುತ್ತೆ. ಆ ನಿಟ್ಟಿನಲ್ಲಿ ರೈತರು ಮತ್ತು ಮಾಲೀಕರು ಮತ್ತು ಅಧಿಕಾರಿಗಳು ಒಂದು ಸಂಪರ್ಕ ಸೇತುವೆಯಾಗಿ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಇಂಥ ಅನೇಕ ಉಪಕ್ರಮಗಳನ್ನ ಅನುಸರಿಸಿ ಪ್ರಾತ್ಯಕ್ಷಿಕೆಗಳು ಮಾಡ್ತಾ ಹೋದ್ರೆ ಅನುಕೂಲ ಆಗುತ್ತೆ ಅಂತ ಭಾವಿಸಿ, ನಮ್ಮ ಇನ್ನೊಂದು ಫ್ಯಾಕ್ಟರಿ ಕೇವಲ ನಾನು ನೋಡಿದ್ದೀನಿ. ನಾನು ಈ ಫ್ಯಾಕ್ಟರಿ ವಿಸಿಟ್ ಮಾಡಲಿಲ್ಲ ಆಸ್ ಎನ್ MD ಅವತ್ತು ಅಲ್ಲೇ, ಬಟ್ ಆ ಫ್ಯಾಕ್ಟರಿ ವಿಸಿಟ್ ಮಾಡಿದ್ದೆ. ಎಲ್ಲ ಈ ಬೀಜೋತ್ಪಾದನೆ ಮಾಡಿ ರೈತರಿಗೆ ವಿತರಣೆ ಮಾಡ್ತಾ ಇದ್ರು, ಪ್ರಾತ್ಯಕ್ಷಿಕೆಗಳು ಮಾಡ್ತಾ ಇದ್ರು, ಫೀಲ್ಡ್ ಹೋಗಿ ಚೆಕ್ ಮಾಡ್ತಾ ಇದ್ರು, ಅವರೇ ಫರ್ಟಿಲೈಸರ್ ಕೊಡಿಸ್ತಾ ಇದ್ರು, ಅಂತ ಮಾಡಲಿಸ್ ಸ್ಪ್ರೆಡ್ ಮಾಡ್ತಾ ಇದ್ರು, ಅನೇಕ ರೈತರನ್ನ ಮೋಟಿವೇಟ್ ಮಾಡ್ತಾ ಇದ್ರು. ಆ ಕೆಲಸ ಇಲ್ಲಿದ್ರು ಕೂಡ ಆಗ್ಲಿ ಅಂತ ಹೇಳಿ ಅವರಿಗೆ ಮತ್ತೊಮ್ಮೆ ಶುಭ ಕೋರಿ ಈ ಕಾರ್ಯಕ್ರಮದ ಯಶಸ್ಸನ್ನ ನಾವೆಲ್ಲರೂ ಕೂಡ ಬಯಸೋಣ.